ನಾನಿವಾಗ ಗ್ರೀನ್ ಟೀ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ನಾನು ಮೊದಲೇ ನೀರು ಕಾಯಿಸಿದ್ದೆ. ಅದು ನೀರು ಕಾಯಿಸಿದ್ರೆ ನೀವೇನು ಮಾಡಬೇಕಂದ್ರೆ, ನೀವೆಷ್ಟು ಗ್ರೀನ್ ಟೀ, ನಾನು ಇಲ್ಲಿ ನೋಡಿ 1 ಗ್ಲಾಸು ಗ್ರೀನ್ ಟೀ, ಈ ಗ್ಲಾಸಲ್ಲಿ ನಾನು ಗ್ರೀನ್ ಟೀ ಮಾಡ್ಕೊಳೋದು. ನಾನು ಕಾಯಿಸಿರೋ ನೀರು ತೊಗೊಂಡ್ರೆ ಅದನ್ನು ಸುಮ್ಮನೆ ಸ್ವಲ್ಪ ಬಿಸಿ ಮಾಡಿಕೊಂಡು ನಾನು ಕುಡಿತೀನಿ. ಅದು ನೀವು ಕಾಯಿಸಿಲ್ಲ ಅಂದರೆ ಅದು ಫುಲ್ ಕಾಯೋವರೆಗೂ ಇರಬೇಕು, ನೀವು ಅದು ಫುಲ್ ಬಾಯ್ಲ್ ಆಗೋವರೆಗೂ ಇರಬೇಕು. ನಾನು ಕಾಯಿಸಿರೋ ನೀರೇ ತೊಗೊಂಡಿದ್ದೀನಿ 1 ಗ್ಲಾಸ್. ಅದನ್ನು ಈಗ ಸ್ವಲ್ಪ ಬಿಸಿ ಮಾಡಬೇಕು ನೀರನ್ನ, ಅದು ಲೀವ್ಸ್ ಹಾಕೋದಕ್ಕೆ. ನಾನು ಟೀ ಬ್ಯಾಗ್ಸ್ ಯೂಸ್ ಮಾಡಲ್ಲ, ನಾನು ಲೀವ್ಸ್ ಯೂಸ್ ಮಾಡ್ತೀನಿ. ಗ್ರೀನ್ ಟೆಟ್ಲಿದು ಲೀವ್ಸ್ ಯೂಸ್ ಮಾಡ್ತೀನಿ ನಾನು. ಇವಾಗ ನಾನು ಬಿಸಿನೀರು ಇಡ್ತಾಯಿದ್ದೀನಿ, ಅದು ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದಮೇಲೆ ನಾನು ಲೀವ್ಸ್ ಹಾಕ್ತೀನಿ. ನೋಡಿ, ಇದು ನಾನು ಯೂಸ್ ಮಾಡೋದು, ಇದು ಟೆಟ್ಲಿ ಗ್ರೀನ್ ಲೀವ್ಸ್ ಅಂತ ಬರುತ್ತೆ. ಗ್ರೀನ್ ಲೀವ್ಸು. ಅದು ಏನಂದರೆ, ಇದು ಇದ್ದರೆ ಅದು ನೀವು ವಾಟ್ರಲ್ಲಿ ಹಾಕ್ಬಿಟ್ಟು 5 ನಿಮಿಷ ಬಿಡಬೇಕು, ಸ್ವಿಚ್ ಆಫ್ ಮಾಡಬೇಕು. ಇದು ಹಾಕಿದ್ಮೇಲೆ 5 ನಿಮಿಷ ಬಿಡಬೇಕು. 5 ನಿಮಿಷ ಆದಮೇಲೆ ನೀವು ಇದನ್ನು ಶೋಧಿಸ್ಕೊಂಡು ಕುಡಿದ್ರೆ ಹೆಲ್ತ್ಗೆ ಒಳ್ಳೆಯದು. ನಾನು ಹಂಗೆ ಮಾಡೋದು. ಸೊ ನಾನು ನೀರು ಸ್ವಲ್ಪ ಬಿಸಿ ಆಗಬೇಕು, ಅದಕ್ಕೆ ವೇಟ್ ಮಾಡ್ತಾಯಿದ್ದೀನಿ. ಬಿಸಿ ಆಗ್ತಾಯಿದ್ದೀನಿ ನೀರು. ಅಷ್ಟೊತ್ತಿಗೆ ನಾನು ನಿಮಗೆ ಲೀವ್ಸ್ ತೋರಿಸ್ತೀನಿ. ನೋಡಿ, ಹಿಂಗೆ ಬರುತ್ತೆ. ಇದು ಟೆಟ್ಲಿ ಗ್ರೀನ್ ಲೀವ್ಸ್ ಪ್ಯಾಕೆಟೇ. ಗ್ರೀನ್ ಟೀ ಅಂದರೆ ನೀವು ಬ್ಯಾಗ್ಸ್ಗಿಂತ ಈ ಥರ ತೊಗೊಂಡ್ರೆ ಇದೇನು ಮಾಡಬೇಕಂದ್ರೆ ಒಂದು 5 ಮಿನಿಟ್ಸು ನೆನೆಸ್ಬೇಕು ಬಿಸಿನೀರಲ್ಲಿ. 5 ಮಿನಿಟ್ಸು ನೆನೆಸ್ಬಿಟ್ಟು ಆಮೇಲೆ ಅದನ್ನು ಶೋಧಿಸ್ಬಿಟ್ಟು ಕುಡಿದ್ರೆ ಒಳ್ಳೆಯದೇ. ಅದಕ್ಕೆ ಸಕ್ಕರೆ ಆಗಲಿ ಏನೂ ಹಾಕ್ಕೊಳ್ಬೇಡಿ, ಹಂಗೆ ನೀವು ತೊಗೊಳ್ಬೇಕು. ನೋಡಿ, ನಾನು ನೀರು ಕಾಯೋದಕ್ಕೆ ವೇಟ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಸ್ಟಾರ್ಟ್ ಆಗ್ತಾಯಿದೆ ನೀರು ಬಾಯ್ಲ್ ಆಗೋದಕ್ಕೆ. ಒಂದು ಸ್ವಲ್ಪ ಬಿಡ್ತೀನಿ, ಯಾಕಂದರೆ ನಾನು ಬಾಯ್ಲ್ಡ್ ವಾಟರ್ ತೊಗೊಂಡಿದ್ದೀನಿ. ನೀವೇನಾದರೂ ಬಾಯ್ಲ್ಡ್ ವಾಟರ್ ತೊಗೊಂಡಿಲ್ಲ ಅಂದರೆ ಇದು ಕುದಿಯೋವರೆಗೂ ಬಿಡಬೇಕು. ಬಟ್ ಈ ಲೀವ್ಸ್ ಹಾಕಿದ್ಮೇಲೆ ನೀವು 5 ನಿಮಿಷ ಬಿಡಲೇಬೇಕು. 5 ನಿಮಿಷ ಬಿಟ್ಟಿದ ಮೇಲೆ ಅದು ಸ್ವಲ್ಪ ಸೋಕ್ ಹಾಕಬೇಕು. ಅದು ನೀವು ಬಾಯ್ಲ್ ಮಾಡೋಕ್ಕೆ ಹೋಗಬೇಡ್ರಿ. ಅದು ಸೋಕ್ ಆದಮೇಲೆ ನೀವು ಅದನ್ನು ಸ್ವಿಚ್ ಆಫ್ ಮಾಡಬೇಕು. ಬಿಫೋರ್ ಪುಟ್ಟಿಂಗ್ ದ ಲೀವ್ಸ್ ಅದನ್ನ ಸ್ವಿಚ್ ಆಫ್ ಮಾಡಿಬಿಟ್ಟು 5 ನಿಮಿಷ ಬಿಟ್ಟ ಮೇಲೆ ಶೋಧಿಸ್ಬಿಟ್ಟು ನೀವು ಕುಡಿಬೇಕು. 1 ಕಪ್ಗೆ ನಾನು ಹಾಫ್ ತೊಗೊಂಡಿದ್ದೀನಿ. ಹಾಫ್ ತೊಗೊಂಡು ನೀವು ನೋಡಿ, ನಾನು ಸ್ವಿಚ್ ಆಫ್ ಮಾಡಿದ್ದೀನಿ ಗ್ಯಾಸ್ನ. ಅದು ಬಾಯ್ಲ್ ಆಗಿದೆ, ಸ್ವಿಚ್ ಆಫ್ ಮಾಡಿದ್ದೀನಿ. ಇವಾಗ ಇದನ್ನು ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕಿದ್ರೆ ಅದು ಸ್ವಲ್ಪ ಸೋಕ್ ಆಗಬೇಕು. ಸೋಕ್ ಆದಮೇಲೆ ಒಂದು 5 ನಿಮಿಷ ಬಿಟ್ಟು ನೀವು ಕುಡಿಬೋದು. ಇಲ್ಲ ಅಂದರೆ ಅದು ಪ್ಲಾಸ್ಟಿಕಲ್ಲಿ ಮಾಡಿರೋದು. ಆ ಟೀ ಬ್ಯಾಗ್ಸು ನೀವು ಒಂದು ಗ್ಲಾಸಲ್ಲಿ ಹಾಕ್ಬಿಟ್ಟು ಅದ್ದಿ ಮಾಡಿದ್ರೆ ನಾವು ಪ್ಲಾಸ್ಟಿಕ್ಕು ಡ್ರಿಂಕ್ ಮಾಡ್ದಂಗೆ ಇರುತ್ತೆ ಆ ಟೀ ಬ್ಯಾಗ್ಸ್ಗಿಂತ. ಚೆನ್ನಾಗಿ ಸೋಕ್ ಆಗಿದೆ. 5 ನಿಮಿಷ ಆಗಿದೆ. ಇವಾಗ ನಾನು ಅದನ್ನು ಗ್ರೀನ್ ಟೀ ರೆಡಿಯಾಗಿದೆ. ಇವಾಗ ನಾನು ಅದನ್ನು ಡ್ರಿಂಕ್ ಮಾಡ್ತೀನಿ.